ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ. ಇದು ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಈ ಚಾನಲಲ್ಲಿ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸು ಹಾಗೆ ನನ್ನ ಇಬ್ಬರು ಮಕ್ಕಳ ಜೊತೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರ ಜೊತೆ ಕೆಲವೊಂದು ಕುಕ್ಕಿಂಗ್ ಟಿಪ್ಸ್ ಆಗಿರ್ಬೋದು, ಹಾಗೆ ಹೆಲ್ತ್ ಟಿಪ್ಸು, ಬ್ಯೂಟಿ ಟಿಪ್ಸ್ನ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿಲ್ಲಿ ಅಮ್ಮ ಮನೆಗೆ ಹೋಗಿದ್ದೆ. ಸೊ ಹಾಗಾಗಿ ಅಮ್ಮ ಮನೆಗೆ ಹೋದಾಗೆಲ್ಲ ಏನಾದರೂ ಹೊಸದಾಗಿ ಒಂದು ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಈಗ ಬೇಸಿಗೆ ಆಗಿರೋದ್ರಿಂದ ಸಂಡಿಗೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಕೂಡ ಓಕೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನಿಲ್ಲಿ 1 ಸೇರ್ ಅಷ್ಟು ಅಕ್ಕಿಯನ್ನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿದ್ದೆ. ಈ ಅಕ್ಕಿ ಒಂದು ದಿನ ಅಂದರೆ 24 ಅವರ್ಸು ಕ್ಲೀನಾಗಿ ನೆನೆಸಿಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾನು 1/4 kg ಆಗುವಷ್ಟು ಸಬ್ಬಕ್ಕಿನೂ ಕೂಡ ಅದ್ರ ಜೊತೆನೇ ನೆನೆಸಿಟ್ಕೊಂಡಿದ್ದೆ. ಒಂದು ದಿನ ಆಗಿತ್ತು ಅದು ಕೂಡ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿಲ್ಲಿ ಒಲೆಯಲ್ಲಿ ಮಾಡ್ಕೊಳ್ತಾ ಇರೋದು ಈ ಸಂಡಿಗೆ, ಅಥವಾ ನಾವು ಸಂಡಿಗೆ ಅಂತ ಹೇಳ್ತೀವಿ, ನೀವು ಕೆಲವೊಬ್ಬರು ಚಕ್ಲಿ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಎಷ್ಟು ನೆನೆಸಿದ್ನೋ ಅದ್ರ ಡಬಲ್ ಆಗೋಷ್ಟು ನೀರನ್ನ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಕುದಿ ಬಂದ ಮೇಲೆ ಫಸ್ಟಿಗೆ ನಾನು ಇಲ್ಲಿ ಸಬ್ಬಕ್ಕಿ 1/4 kg ನೆನೆಸ್ಕೊಂಡಿದ್ನಲ್ಲ ಅದನ್ನು ಫಸ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದು ಒಂದು ಹಾಫ್ ಬಾಯ್ಲ್ಡ್ ಆದಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ಕ್ಲೀನಾಗಿ ಬೇಯೋದಕ್ಕೆ ಬಿಡ್ಕೋಬೇಕು. ಈ ಅಕ್ಕಿ ತುಂಬ ಚೆನ್ನಾಗಿ ಮೆದುವಾಗಿ ಬೇಯಬೇಕಾಗತ್ತೆ. ಅದೆಲ್ಲ ಬೆಂದಾದಮೇಲೆ ನಾನಿಲ್ಲಿ ಚಕ್ಲಿ ಒಳ್ಳು ಅಂತ ಹೇಳ್ತೀವಿ ನಾವು, ನಿಮ್ಮ ಕಡೆ ಏನು ಹೇಳ್ತೀರ ನಂಗೆ ಗೊತ್ತಿಲ್ಲ. ಇದನ್ನು ತಗೊಂಡ್ಬಿಟ್ಟು ಇದರಲ್ಲಿ ನೀಟಾಗಿ ನಾನು ಸಂಡಿಗೆನ ಬಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಚಾಪೆ ಮೇಲೆ ಬಿಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಮೇಲೆ ವೈಟ್ ಬಟ್ಟೆ ಅಥವಾ ಒಂದು ಪಂಚೆ ಅಥವಾ ಒಂದು ಕಾಟನ್ ಬಟ್ಟೆ ಹಾಕು ಅಥವಾ ಸೀರೆನಾರು ತೊಗೊಂಡು ಬಿಟ್ಕೋಬೋದು ಅದ್ರ ಮೇಲೆ. ಈ ಥರ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ, ತುಂಬ ಬಿಸಿಲಿರಬೇಕು, ಈ ಥರ ಸಮ್ಮರಲ್ಲಿ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಮ್ಮ ಮನೆಗೆ ಹೋದಾಗೆಲ್ಲ ನಾವು ಮಾಡೋ ಫಸ್ಟ್ ಕೆಲಸನೇ ಇದು. ಅದು ಸಮ್ಮರಲ್ಲಿ ಹೋಗ್ಬಿಟ್ವಿ ಅಂದರೆ ಚಕ್ಲಿ, ಸಂಡಿಗೆ, ಹಪ್ಪಳ, ಅದು ಇದು ಅಂತೇಳಿ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ನೀವು ಕೂಡ ಹಾಗೇನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಸಿಂಪಲ್ ಆಗಿ ಮನೇಲೇ ಮಾಡ್ಕೋಬೋದು. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಬೇಕಾಗತ್ತೆ. ಇಲ್ಲಿ ಜೀರಿಗೆ, ಸಬ್ಬಕ್ಕಿ ಮತ್ತು ನಾನು ಅಕ್ಕಿನ ಮಾತ್ರ ತಗೊಂಡು ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಕರೆದು ನೋಡುವಾಗಂತೂ ಫುಲ್ಲು ಒಂಥರ ಹೂವಿನ ಥರನೇ ಅರಳು ಬಿಡ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನು ನಾನು ಒಂದು 2-3 ಬಿಸಿಲಂತೂ ನೀಟಾಗಿ ಒಣಸಿಟ್ಕೊಡ್ತಾ ಇದ್ದೀನಿ. ಒಣಸಿ ತೆಗೆದ ಮೇಲೇ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನಂತ. ಸಮ್ಮರ್ಲಿ ಈ ಥರ ಸಂಡಿಗೆಯನ್ನು ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಮಳೆಗಾಲ ಮುಗಿಯೋವರೆಗೂ ನಮಗಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ಕರೆದು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ವೆಜ್ ಏನಾದರೂ ಮಾಡ್ಕೊಂಡಾಗ ಈ ಥರ ಸಂಡಿಗೆಗಳು ನನಗಂತೂ ಬೇಕೇ ಬೇಕನ್ಸುತ್ತೆ. ನಿಮಗೂ ಹಾಗೇನಾ ಅಂತ ಹೇಳಿ. ಹಾಗೆ ನನಗೆ ಕೂಡ 2 ಮಕ್ಕಳಿದ್ದಾರೆ, 2 ಕೂಡ ಗಂಡು ಮಕ್ಕಳು. ಫಸ್ಟ್ ನನ್ನ ದೊಡ್ಡ ಮಗನಿಗೆ 3 years, ಹಾಗೆ ನನ್ನ ಚಿಕ್ಕ ಮಗನಿಗೆ 3 months. ಹಾಗಾಗಿ ನನಗೆ ಈಗ 3 months ಮಗು ಇರೋದ್ರಿಂದ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಅಂದರೆ ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತು. ಹೀಗೆ ಕೈಯಲ್ಲಿ ಎಳೆದ್ರೆ ಹಾಗೆ ಎಲ್ಲ ಕಿತ್ಕೊಂಡ್ಬಂದ್ಬಿಡ್ತಿತ್ತು. ಒಂದೊಂದು ಮುಷ್ಟಿಯಷ್ಟು ಹೇರ್ ನನ್ನ ಹಾಗೆ ಬರ್ತಿತ್ತು. ಸೊ ಅದಕ್ಕೋಸ್ಕರ ಹೇರ್ ಫಾಲ್ಗೆ ಅಂತ ನಾನೊಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಅದೇನೆಂದರೆ ಮೆಂತೆ ನೀರು. ಇದನ್ನು ಹೇಗೆ ಯೂಸ್ ಮಾಡೋದಂದರೆ ರಾತ್ರಿ ಇಡೀ ಒಂದು ಗ್ಲಾಸಷ್ಟು ನೀರಿಗೆ 1/4 ಸ್ಪೂನಷ್ಟು ಮೆಂತೆನ ನೆನೆಸಿಟ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಬೇಕು. ಅದರಿಂದ ನನ್ನ ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ. ಅದ್ರ ಜೊತೆಗೆ ನಾನಿಲ್ಲಿ ಹೋಮ್ ಮೇಡ್ ಒಂದು ಧೂಪನ ಕೂಡ ಮನೇಲೇ ಮಾಡಿದೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಧೂಪ ಮಾಡಲಿಕ್ಕೆ ನಾನು ಮನೇಲೆ ನಾವು ದೇವರಿಗೆ ಮುಡಿಸಿರುವಂಥ ಹೂಗಳನ್ನ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಣಸ್ಕೊಬೇಕಾಗತ್ತೆ. ಈ ಹೂಗಳನ್ನ ನೀಟಾಗಿ ಒಣಸ್ಕೊಂಡು ತುಂಬ ಅಂದರೆ ಒಂದು 2-3 ಬಿಸಿಲಂತೂ ಒಣಸ್ಕೋಬೇಕು. ಅದು ಪುಡಿ ಆಗಬೇಕು, ಆ ಥರ ಒಣಸ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ಸಾಂಬ್ರಾಣಿ ಪೌಡ್ರು, ಸ್ಪೈಸಸಲ್ಲಿ ಯಾವ್ದಾದ್ರು ಒಂದನ್ನು ಮಿಕ್ಸ್ ಮಾಡ್ಕೋಬೋದು. ಅದು ನಿಮ್ಗೆ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಪಲಾವ್ ಎಲೆ ಹಾಕ್ಬೋದು ಅಥವಾ ಚಕ್ಕೆ ಹಾಕ್ಬೋದು. ನಾನಿಲ್ಲಿ ಒಂದು 4 ಲವಂಗನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ 4 ಕರ್ಪೂರನ ಹಾಕ್ಕೊಳ್ತಿದ್ದೀನಿ. ಮತ್ತು ಒಳ್ಳೆ ಫ್ಲೇವರ್ ಕೊಡಲಿ ಅಂತೇಳಿ ಇಡಿಯಾದ ಒಂದು 4 ಏಲಕ್ಕಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಊದ್ಬತ್ತಿ ಪುಡಿನೂ, ಅಂದರೆ ಊದ್ಬತ್ತಿನ ಪುಡಿ ಮಾಡಿಬಿಟ್ಟು ಅದ್ರದ್ದು ಪುಡಿಗಳನ್ನು ಸೇರಿಸ್ಕೊಳ್ತಿದ್ದೀನಿ. ಅಥವಾ ಅದ್ರ ಬದಲು ನೀವು ಚಂದನದ ಪುಡಿನೂ ಕೂಡ, ಅಂದರೆ ಗಂಧದ ಪುಡಿಗಳನ್ನು ಸಹ ಸೇರಿಸ್ಕೋಬೋದು. ಇದನ್ನೆಲ್ಲನೂ ಕೂಡ ನೀಟಾಗಿ ಪೌಡ್ರ್ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನೀಟಾಗಿ ಪುಡಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ತುಪ್ಪ ಕೂಡ ಅದು ಪೌಡ್ರಿಗೆ ಹಿಡಿಬೇಕಾಗತ್ತೆ. ಈ ರೀತಿ ಮನೇಲೇ ಏನಾದರೂ ಧೂಪನ ಮಾಡಿಟ್ಕೊಂಡ್ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ವಿತ್ ಕೆಮಿಕಲ್ ಫ್ರೀ ಆಗಿರುತ್ತೆ. ಮತ್ತು ಮನೇಲಿ ಮಕ್ಕಳು ಹಿರಿಯರಿದ್ದರೆ ಕೂಡ ಈ ಥರ ಕೆಮಿಕಲ್ ಫ್ರೀ ಧೂಪಗಳನ್ನು ಡೈಲಿನೂ ನೀವು ಹಚ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ನ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಹದ
ಹಂತಕ್ಕೆ ಇದು ಬರಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಕೋನ್ ಶೇಪಲ್ಲಿ ಧೂಪಗಳನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಧೂಪಗಳನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಕೋನ್ ಶೇಪಲ್ಲಿ ಎಲ್ಲ ಧೂಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಕಂಪ್ಲೀಟ್ ಒಂದು 3 to 4 ಡೇಸ್ ಒಳ್ಳೆ ಬಿಸಿಲಿದ್ರೆ 3 to 4 ಡೇಸ್ನ ನೀಟಾಗಿ ಒಣಗಿಸ್ಬಿಟ್ಟು ಹಚ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಟ್ರೈ ಮಾಡಿದ್ದೆ. ಈ ಗಿಡನ ನೀವು ನೋಡಿರ್ಬೋದು, ನಮ್ಮ ಕಡೆ ಸದಾಪು ಅಂತ ಕರೀತಾರೆ, ನಿಮ್ಮ ಕಡೆ ಏನು ಕರೀತಾರೆ ಗೊತ್ತಿಲ್ಲ. ಮತ್ತು ನಾಗದೆಲೆ ಗಿಡ ಅಂತ ಕೂಡ ಕರೀತಾರೆ. ಇದನ್ನು ಎಲ್ಲರ ಮನೇಲೂ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಈ ಗಿಡ ಇದ್ದರೆ ಯಾವುದೇ ರೀತಿಯ ಹಾವುಗಳು, ಕೀಟಗಳು, ಸೊಳ್ಳೆಗಳು ಕೂಡ ಮನೆ ಹತ್ರ ಬರಲ್ಲ ಅಂತೇಳಿ. ಪಾಪು ಕೂಡ ತುಂಬಾ ಹಠ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅಮ್ಮ ಇದ್ರ ಎಲೆನ ನೀಟಾಗಿ ಈ ಥರ ರಸ ಮಾಡಿಕೊಂಡು ಅವನಿಗೆ ಮೈ ಕೈ ಕಾಲಿಗೆಲ್ಲ ಹಚ್ತಾ ಇದ್ರು. ಅಂದರೆ ಸೊಳ್ಳೆಗಳು ಕೂಡ ಕಚ್ಚೋದಿಲ್ಲ. ಕ್ರೀಮ್ಗಳನ್ನ ಹಚ್ಚೋ ಬದಲು ಈ ಥರ ಇದನ್ನು ರಸ ತೆಗೆದ್ಬಿಟ್ಟು ಮೈಗೆಲ್ಲ ಹಚ್ಚಿದರೆ ತುಂಬ ಒಳ್ಳೆಯದು. ನಮ್ಮ ಕಡೆ ಅಮಾವಾಸ್ಯೆ ಹುಣ್ಣಿಮೆಗೆ ಮಕ್ಕಳು ಏನಾದರೂ ಹಠ ಮಾಡಿದ್ರೆ ಈ ಥರ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಅವರು ಕೂಡ ಹಠ ಮಾಡೋದನ್ನ ನಿಲ್ಲಿಸ್ತಾರೆ ಅನ್ನೋದು ಒಂದು ನಂಬಿಕೆ. ನಿಮ್ಮ ಕಡೆ ಕೂಡ ಇದೇ ರೀತಿನಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಮೇಲೆ ಮೀಶೋದಿಂದ ಒಂದು ಪ್ರಾಡಕ್ಟ್ಸ್ ಕೂಡ ಬಂದಿತ್ತು, ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನೀವು ಆಲ್ರೆಡಿ ನೋಡ್ಬೋದು. ಈ ಥರ ಫ್ಲವರ್ ಪಾಟ್ಗಳನ್ನ, ಚಿಕ್ಕ ಚಿಕ್ಕ ಫ್ಲವರ್ ಪಾಟ್ಗಳನ್ನ ಕೂಡ ತರಿಸಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಗ್ರೀನಾಗಿ ಬಂದಿತ್ತು. ಇದು ಡೆಕೋರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಡೆಕೋರೇಷನ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.